ನೋಡಿ ಸ್ನೇಹಿತರೆ, ಕೇವಲ 1,500 ರೂಪಾಯಿಯನ್ನು ಪಾವತಿಸಿ 34 ಲಕ್ಷ ರೂಪಾಯಿಯನ್ನು ನಿಮ್ಮದಾಗಿಸಿಕೊಳ್ಳಿ. ಇದು ಕೂಡ ಕೇಂದ್ರ ಸರ್ಕಾರದ ಹೊಸ ಯೋಜನೆ. ಇದರ ಹೆಸರು ಏನು ಅಂತ ಅಂದರೆ ಗ್ರಾಮ ಸುರಕ್ಷಾ ಯೋಜನೆ. ನೀವು ಗ್ರಾಮದಲ್ಲಿ ಮಾತ್ರ ಅಲ್ಲ, ಸಿಟಿ ಕಡೆ ಇದ್ದವರು ಕೂಡ ಈ ಒಂದು ಯೋಜನೆಯ ಉಪಯೋಗವನ್ನು ಪಡ್ಕೊಳ್ಬಹುದು. ಹೊಸ ಕೇಂದ್ರ ಸರ್ಕಾರದ ಯೋಜನೆಯಾಗಿರುತ್ತೆ. ಕೇವಲ 1,500 ರೂಪಾಯಿಯನ್ನು ಪಾವತಿ ಮಾಡಿ ಬರೋಬ್ಬರಿ 34 ಲಕ್ಷ ರೂಪಾಯಿಗಳನ್ನು ನಿಮ್ಮದಾಗಿಸ್ಕೊಳ್ಬಹುದು. ಈ ಒಂದು ಯೋಜನೆಯ ಬಗ್ಗೆ ನಾನು ಕಂಪ್ಲೀಟಾಗಿ ನಿಮಗೆ ಅರ್ಥವಾಗುವಂತಹ ಭಾಷೆಯಲ್ಲಿನೇ ಹೇಳ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ನೋಡಿ, ಇದು ಭಾರತ ಸರ್ಕಾರದ ಯೋಜನೆಯಾಗಿರುತ್ತೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಯೋಜನೆ ಇವೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಯೋಜನೆ. ಆದರೆ ಗ್ರಾಮ ಸುರಕ್ಷಾ ಯೋಜನೆ ಬಂದರೂ ಕೇಂದ್ರ ಸರ್ಕಾರದ ಯೋಜನೆಯಾಗಿರುತ್ತೆ. ಇದರಲ್ಲಿ ನೀವು ಯಾವುದೇ ರೀತಿ ಡೌಟ್ ಪಡೆಯುವಂತಹ ಅವಶ್ಯಕತೆಯೇ ಇಲ್ಲ. ಸರ್ಕಾರ ಹೇಳಿದ ರೀತಿಯಲ್ಲಿಯೇ ನೀವು 34 ಲಕ್ಷ ರೂಪಾಯಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತೆ. ಆದರೆ ನೋಡಿ ಸ್ನೇಹಿತರೆ, ಇದಕ್ಕೂ ಕೂಡ ಒಂದು ಪ್ರಕ್ರಿಯೆ ಅನ್ನುವಂಥದ್ದು ಇರುತ್ತೆ. ಯಾವ ರೀತಿಯಾಗಿ ನೀವು 34 ಲಕ್ಷದ ರೂಪಾಯಿವರೆಗೂ ಪಡಿಬಹುದು ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ಒಂದು ಯೋಜನೆಯ ಲಾಭವನ್ನು ಕೇವಲ ಮಹಿಳೆಯರು ಮಾತ್ರ ಅಲ್ಲದೆ ಪುರುಷರು ಕೂಡ ಲಾಭ ಪಡೆಯಬಹುದು. ಒಟ್ಟಿನಲ್ಲಿ 18 ವರ್ಷಕ್ಕಿಂತ ಮೇಲ್ಪಟ್ಟವರು ಈ ಒಂದು ಯೋಜನೆಯ ಅಡಿಯಲ್ಲಿ ಲಾಭವನ್ನು ಪಡೆದುಕೊಳ್ಳಬಹುದು. ನೋಡಿ ಸ್ನೇಹಿತರೆ, ನಾವು ನಿಮಗೆ ಕೇವಲ ಒರಿಜಿನಲ್ ಇನ್ಫಾರ್ಮೇಷನ್, ನಿಜ ಅಂಶಗಳನ್ನು ಮಾತ್ರ ನಾವು ನೀಡುವಂಥದ್ದು ಮಾಹಿತಿಯ ಮುಖಾಂತರ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಭಾರತದ ಅಂಚೆ ಇಲಾಖೆ ಅಂತಂದರೆ ಗ್ರಾಹಕರ ಅನುಕೂಲಕ್ಕಾಗಿ ಹಲವು ಯೋಜನೆಗಳನ್ನು ತಂದಿದೆ. ಅಂದರೆ ಉಳಿತಾಯ ಯೋಜನೆಗಳನ್ನು, ಸೇವಿಂಗ್ಸ್ ಪ್ಲಾನ್ಗಳನ್ನು ಪರಿಚಯ ಮಾಡಿರೋ ಅಂಥದ್ದು. ಅದರಲ್ಲೂ ಈ ಒಂದು ಯೋಜನೆಯಲ್ಲಿ ಕನಿಷ್ಠ ಮೊತ್ತವನ್ನು ಪಾವತಿ ಮಾಡಿ ಗರಿಷ್ಠ ಹಣವನ್ನು ಪಡೆಯಿರಿ ಅಂತ ಸ್ವತಃ ಈ ಇಂಡಿಯನ್ ಪೋಸ್ಟಲ್ನವರೇನೆ ತಿಳಿಸಿರೋ ಅಂಥದ್ದು. ಹಾಗೆಯೇ ಕೇಂದ್ರ ಸರ್ಕಾರದವರು ಕೂಡ ಈ ಒಂದು ಮಾಹಿತಿಯನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸಿರೋ ಅಂಥದ್ದು. ಇವಾಗ ಸಾಮಾನ್ಯವಾಗಿ ಜನರೆಲ್ಲ ಕೂಡ ಯೋಚನೆ ಮಾಡುವಂಥದ್ದು ಏನು ಹೇಳಿ, ಭವಿಷ್ಯದಲ್ಲಿ ಉತ್ತಮವಾಗಿ ನಾವು ಬದುಕಬೇಕು ಅಂತಾನೆ ಕನಸನ್ನು ಕಾಣುವಂಥದ್ದು. ಮತ್ತು ಕೆಲವರು ಏನು ಮಾಡ್ತಾ ಇರ್ತಾರೆ, ನಿಯಮಿತವಾದಂತಹ ಆದಾಯ ಇರುತ್ತೆ, ಅದರ ಒಂದಿಗೆ ಕಡಿಮೆ ಅಪಾಯದ ಯೋಜನೆಗಳಲ್ಲಿ ಹೂಡಿಕೆಯನ್ನು ಮಾಡ್ತಾ ಇರ್ತಾರೆ. ಅಂತಂದರೆ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಹಾಗಾಗಿನೇ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನು ತಂದಿರೋ ಅಂಥದ್ದು. ಇಲ್ಲಿ ನೀವು 1,500 ರೂಪಾಯಿ ಪಾವತಿ ಮಾಡಬೇಕು ಅಂತ ಏನೂ ಇಲ್ಲ. 500 ರೂಪಾಯಿಯಿಂದ ಕೂಡ ನೀವು ಇನ್ವೆಸ್ಟನ್ನು ಮಾಡಬಹುದು. ಒಟ್ಟಿನಲ್ಲಿ ನೀವು 10 ಲಕ್ಷ ಆದರೂ ಪಡ್ಕೊಳ್ಬಹುದು. ರಿಟರ್ನ್ಸನ್ನು 15 ಲಕ್ಷ, 20 ಈ ರೀತಿಯಾಗಿ ಎಷ್ಟು ಬೇಕೋ ಅದಕ್ಕೆ ತಕ್ಕನಾಗಿ ನೀವು ಪಾವತಿಯನ್ನು ಮಾಡಬೇಕಾಗಿ ಇರುತ್ತೆ. ಅದು ನಿಮ್ಮ ಇಷ್ಟ, ಎಷ್ಟು ಬೇಕು ಅನ್ನೋದ್ರ ಮೇಲೆ ನೀವು ಪಾವತಿಯನ್ನು ಮಾಡಬಹುದು. ನೋಡಿ ಸ್ನೇಹಿತರೆ, ನೀವು ಪ್ರತಿ ತಿಂಗಳು ಕೂಡ ಹಣವನ್ನು ಪಾವತಿ ಮಾಡಬೇಕಾಗಿ ಇರುತ್ತೆ. ನಿಮಗೆ ಎಷ್ಟು ಬೇಕೋ, ಅಂದರೆ ಮೆಚುರಿಟಿ ಪೀರಿಯಡ್ ಬಂದು 55 ವರ್ಷಗಳಾಗಿರ್ತವೆ, ಅಥವಾ 58 ವರ್ಷ ಅಥವಾ 60 ವರ್ಷ, ಈ ರೀತಿ ನಿಮ್ಮ ಆಯ್ಕೆಗೆ ಬಿಟ್ಟಿರೋ ಅಂಥದ್ದು. ಇದರಲ್ಲಿ ನೀವು ಮಾಸಿಕವಾಗಿ ಆದರೂ ಆಗಿರಬಹುದು, ತ್ರೈಮಾಸಿಕ, ಅರ್ಧವಾರ್ಷಿಕ ಅಥವಾ ವಾರ್ಷಿಕವಾಗಿ ಹಣವನ್ನು ಪಾವತಿ ಮಾಡಬಹುದು. ಅಂತಂದರೆ ನೀವು ವಾರ್ಷಿಕವಾಗಿ ಅಂದರೆ ಒಂದು ವರ್ಷಕ್ಕೆ 10,000ದಿಂದ 10 ಲಕ್ಷ ರೂಪಾಯಿವರೆಗೂ ಕೂಡ ನೀವು ಪಾವತಿ ಮಾಡಬಹುದು.
ಉದಾಹರಣೆಗೆ ಹೇಳಬೇಕು ಅಂದರೆ ಇದು ವಯಸ್ಸಿಗೆ ಸಂಬಂಧಪಟ್ಟಂಥದ್ದು. ನೀವೇನಾದರೂ 19 ವರ್ಷದವರು ಆಗಿದ್ದೀರಾ ಮತ್ತು ನಿಮಗೆ 55 ವರ್ಷದ ನಂತರ 10 ಲಕ್ಷ ಬೇಕು ಅಂತಂದರೆ ಪ್ರತಿ ತಿಂಗಳು ಕೂಡ ₹1,515 ಕಟ್ಟಬೇಕಾಗಿ ಇರುತ್ತೆ. ಈ ರೀತಿಯಾಗಿ ನಿಮ್ಮ ವಯಸ್ಸಿಗೆ ತಕ್ಕಂತೆ ಮತ್ತು ಎಷ್ಟು ವರ್ಷ ನೀವು ಕಟ್ಟುತ್ತೀರಾ ಮತ್ತು ನಿಮಗೆ ಎಷ್ಟು ರಿಟರ್ನ್ಸ್ ಬೇಕು ಇದರ ಆಧಾರದ ಮೇಲೆ ಪ್ರತಿ ತಿಂಗಳು ಕೂಡ ಅಂಚೆ ಕಚೇರಿಯಲ್ಲಿ ನೀವು ಕಟ್ಟಬೇಕಾಗಿ ಇರುತ್ತೆ. ಸೊ ಇದನ್ನು ಸೈಬರ್ ಸೆಂಟರ್ ಹತ್ರ ಹೋಗ್ಬಿಟ್ಟು ಕೂಡ ನೀವು ಈ ಒಂದು ಯೋಜನೆಯ ಬಗ್ಗೆ ಕೇಳಿದ್ರೆ ಗೊತ್ತಾಗುತ್ತೆ. ಅರ್ಜಿಯನ್ನು ಕೂಡ ಹಾಕಬಹುದು ಅಥವಾ ಅಂಚೆ ಕಚೇರಿಯ ಬಳಿ ಕೂಡ ಹೋಗ್ಬಿಟ್ಟು ಮಾತನಾಡಬಹುದು. ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.